ಎಸ್ ಡಿಯರ್ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಮತ್ತೊಂದು ಎಪಿಸೋಡ್ನಲ್ಲಿ ಈ ಅವರ್ಗುಪ್ಪ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಅವರ್ಗುಪ್ಪದಲ್ಲಿ ಏನೊಂದು ಮರ್ಡರ್ ಆಗುತ್ತೆ 2 ದಿವಸಗಳ ಹಿಂದೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಎಲ್ಲ ವೀಕ್ಷಕ ಮಹಾಪ್ರಭುಗಳೇ, ನಿಮ್ಗೆ ಗೊತ್ತು, ವಸಂತ್ ನಾಯ್ಕ್ ಅನ್ನುವಂತಹ ಒಬ್ಬ ಅಮಾಯಕ ಆಟೋ ಚಾಲಕ ಮತ್ತು ಈ ವಾಹನಗಳನ್ನು ತೊಳೆಯುವ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಪ್ರಾಮಾಣಿಕ ಮನುಷ್ಯ ಈ ಬಾಡಿಗೆ ಹಂತಕರಿಂದ ಹತ್ಯೆ ಆಗ್ತಾನೆ. ಅದು ತನ್ನ ಮನೆಯಲ್ಲಿ ರಾತ್ರಿ ವೇಳೆಯಲ್ಲಿ. ಈ ಪ್ರಕರಣವನ್ನು ಅಥವಾ ಈ ಪ್ರಕರಣದ ಜಾಡನ್ನು ಹಿಡಿದು ನಾವು ತನಿಖೆಯನ್ನು ಮಾಡ್ತಾ ಹೋದಾಗ ನಮಗೆ ಸಿಕ್ಕಂಥ ಮಾಹಿತಿಗಳ ಬಹಳ ಭಯಾನಕ ಆಗಿರುವಂಥದ್ದು. ಸ್ನೇಹಿತರೆ, ಈ ಜಗತ್ತು ಹೇಗಿದೆ ಅಂತಂದರೆ, ಯಾವುದೋ ಒಂದು ಸ್ಲೋಗನ್ ಹಾಕ್ಕೊಂಡು ಯಾರ್ಯಾರೋ ಏನೇನೇನೇನೋ ಮಾಡ್ತಾ ಇರ್ತಾರೆ. ಈ ಥರ ಪ್ರಕರಣಗಳು ಆದಾಗ ಕೆಲವಷ್ಟು ಜನರ ಮುಖವಾಡಗಳು ಬಯಲಾಗ್ತವೆ. ಹಾಗಂತ ನೀವು ಈ ಪ್ರಕರಣದಲ್ಲಿ ಗಮನಿಸ್ತಾ ಇದ್ದಿರಿ, ಕೆಲವೊಬ್ಬರು ತಮ್ಮ ಮನಸ್ಸಿಗೆ ಬಂದಂತೆ ಕಮೆಂಟ್ ಮಾಡೋದು, ಕೆಲವೊಬ್ಬರು ಈ ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಏನೇನೋ ಮಾಡ್ತಿರೋದು, ಮತ್ತು ಇವ್ರುಗಳ ಮೂಲವನ್ನೆಲ್ಲ ಹುಡುಕ್ತಾ ಹೋದರೆ ಇವರೆಲ್ಲ ಒಂದೇ ಮೂಲದವರು. ಭಾಳ ಇದು ಇಂಟ್ರೆಸ್ಟಿಂಗ್ ಕಥೆ ಏನಂತಂದರೆ, ಭಾರತದಲ್ಲಿ ನಾವು 90% ಜನ ಶ್ರಮಜೀವಿಗಳು, ದೇಶಪ್ರೇಮಿಗಳು, ಈ ದೇಶದ ಈ ನೆಲದ ಸ್ವಾಭಿಮಾನವನ್ನು ಇಟ್ಕೊಂಡಂಥವ್ರು, ಶ್ರಮದ ಬದುಕನ್ನು ಬಾಳ್ತಾ ಇದ್ದಂಥವ್ರು ಒಂದು 8-10% ಜನ ಇದ್ದಾರೆ. ಸೊ ಅವರಿಗೆ ಏನಂತಂದರೆ, ಅವರು ಬದುಕುವುದೇ ಸೋಗನ್ನು ಹಾಕ್ಕೊಂಡು, ಅಂದರೆ ಅವರು ವೇಷವನ್ನು ಹಾಕ್ಕೊಳ್ಳದೆ ಇದ್ದರೆ ಅವ್ರಿಗೆ ಬದುಕಲಿಕ್ಕಾಗಲ್ಲ, ಯಾಕಂದರೆ ಅವರು ಶ್ರಮಜೀವಿಗಳಲ್ಲ. ಸೊ ಇಂಥವರನ್ನು ಕಾಪಾಡುವಂಥ ಒಂದು ಪರಿವಾರ ಇದೆ. ಅದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇರುವಂತಹ ಅನೀತಿಗಳಿದೆಯಲ್ಲ, ಅದನ್ನು ಕೂಡ ನಿಯಂತ್ರಿಸ್ತಾರೆ. ನಮಗೆ ಭರವಸೆ ಇದೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಜನರ ಬಗ್ಗೆ. ನೀವೇನೇನೆಲ್ಲ ಕುಟಿಲ ತಂತ್ರಗಳನ್ನು ಮಾಡ್ತೀರಿ, ಏನೇನೆಲ್ಲ ವೇಷಗಳನ್ನು ಹಾಕ್ಕೊಳ್ತೀರಿ, ಏನೇನೆಲ್ಲ ನಾಟಕಗಳನ್ನು ಮಾಡಿ ನಿಮ್ಮದು ಸತ್ಯ, ನೀವೇ ಸರಿ, ನೀವು ಹೇಳ್ತಾ ಇರೋದೇ ವೇದ, ಇಂಥವನ್ನೆಲ್ಲ ಏನು ಮಾಡ್ತಾ ಇದ್ದೀರಲ್ಲ, ಈ ಕುತಂತ್ರಗಳು ಬಯಲಾಗ್ತಾ ಇದ್ದಾವೆ. ಮತ್ತು ಬಹಳ ದಿವಸ ನೀವು ಕೆಲವು ಜನರನ್ನು ಮೋಸ ಮಾಡ್ಬೋದು. ಬಹಳ ವರ್ಷಗಳವರೆಗೆ ಭಾಳ ಜನರನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಮುಖವಾಡಗಳು ಕಳಿಸ್ತಾ ಇದ್ದಾವೆ. ಮತ್ತು ಆನ್ಲೈನ್ನಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ಏನು ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಜನ ಓಡಿಸಿ ಹೊಡೆಯುವಂಥ ಕಾಲ ಬರುತ್ತೆ. ಹಾಗಾಗಿ ಜಾಗ್ರತೆ ಇರಲಿ. ಫೇಕ್ ಅಕೌಂಟು, ನಾನಾ ವೇಷ, ಮತ್ತು ಏನು ಧಾರ್ಮಿಕತೆ, ಧರ್ಮಾಂಧತೆ, ಇದರ ಹೆಸರಿನಲ್ಲಿ ನೀವು ಮಾಡ್ತಾ ಇರುವಂಥ ಆಟ ಇದೆಯಲ್ಲ, ಇದನ್ನೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಎಲ್ಲರಿಗೂ ಆಕ್ರೋಶ ಇದೆ. ಸಂದರ್ಭ ಬಂದರೆ ನಿಮ್ಮ ಈ ಎಲ್ಲ ಬೂಟಾಟಿಕೆಗಳನ್ನು ತಿರಸ್ಕಾರ ಮಾಡುವಂಥ ಎಲ್ಲ ಶಕ್ತಿ ನಮ್ಮ ಜನಗಳಿಗಿದೆ, ನಮ್ಮ ವೀಕ್ಷಕರಿಗಿದೆ ಅನ್ನುವಂಥ ಧೈರ್ಯದಿಂದ, ಅಭಿಮಾನದಿಂದ ನಾನು ಈ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮಿಸ್ಟರ್ ಕಮಲಾಕರ್ ಭಟ್ ಅಂತ ಹೇಳ್ಕೊಂಡು ಏನು ನೀವು ಓದಿದ್ರಲ್ಲ, ಆ ಮನುಷ್ಯ, ಆತನ ಹೆಸರು ಕಮಲಾಕರ್ ಹೆಗಡೆ ಅಂತ. ಆತ ಸಿದ್ದಾಪುರದ ಒಬ್ಬ ಮನುಷ್ಯ. ತನ್ನ ವೃತ್ತಿ ಸಲುವಾಗಿ ಆತ ತನ್ನ ಹೆಗಡೆ ಇರುವಂತಹ ಏನು ವಿಳಾಸ ಇದೆ ಅದನ್ನು ಚೇಂಜ್ ಮಾಡಿಕೊಂಡು ಭಟ್ಟನಾಗ್ತಾನೆ. ಮತ್ತೇನೇನೇನೋ ಇದ್ದಾನೆ ಅನ್ನೋದು ನಿಮಗೆ ಮುಂದೆ ತಿಳಿಲಿಕ್ಕಿದೆ. ಸೊ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೇ ಕಮಲಾಕರ್ ಭಟ್ಟು ಸಣ್ಣ ವಯಸ್ಸಿನಲ್ಲಿ ಮಾಡಬಾರ್ದು ಕೆಲಸವನ್ನು ಮಾಡಿ ಊರಿಂದ ಓಡಿ ಹೋಗ್ತಾನೆ. ಆ ನಂತರ ಸೌತ್ ಕೇರಳ ಕಡೆ ಹೋಗಿ ಈತನ ಪಾಂಡಿತ್ಯ, ಈಗ ಏನು ಜ್ಯೋತಿಷ್ಯ ಹೇಳ್ತೀವಿ ಅಂತ ಹೇಳ್ಕೊಂಡು ತನ್ನದೇ ಜ್ಯೋತಿಷ್ಯ, ತನ್ನ ಭವಿಷ್ಯವೇ ಗೊತ್ತಿಲ್ಲದೆ ಏನು ಕಂಬಿ ಎಣಿಸ್ತಾ ಇದ್ದಾನಲ್ಲ, ಈತನ ವೇಷದ ನಾನಾ ರೂಪಗಳೇನಿದ್ದಾವೆ ಇವುಗಳನ್ನು ನೋಡಿದಾಗ ಅಟ್ಲೀಸ್ಟ್ ಅವರನ್ನು ಬೆಂಬಲಿಸೋರಿಗೆ ಒಂದು ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇರಬೇಕಲ್ಲ. ಯಾವನು ಫೇಸ್ಬುಕ್ ಅಕೌಂಟ್ನಲ್ಲಿ ಹೇಳ್ತಾನೆ, ನಿಮಗೆ ಅದು ವಿರೋಧ, ನಿಮಗೆ ಇದು ವಿರೋಧ. ಆದರೆ ನೀವು ಇಂಥದ್ದನ್ನೆಲ್ಲ ಮಾಡ್ತಾ ನೀವು ಯಾರನ್ನು ಸಮರ್ಥಿಸ್ತಾ ಇದ್ದೀರಿ? ಹೊಟ್ಟೆಪಾಡಿಗಾಗಿ ವೈದಿಕತೆಯನ್ನು ಮಾಡ್ತಾ, ವೇಷವನ್ನು ಹಾಕ್ಕೊಂಡು ಟಿ ವಿಯಲ್ಲಿ ಭವಿಷ್ಯ ಹೇಳುವಂಥ ನಾಟಕವನ್ನು ಆಡ್ತಾ, ಟಿ ವಿಯವರಿಗೆ 18-20 ಲಕ್ಷ ರೂಪಾಯಿಗಳನ್ನು ವರ್ಷಕ್ಕೆ ಕೊಡ್ತಾ, ನಿಮ್ಮ ಈ ವೈದಿಕ ಅವ್ಯವಹಾರ ಏನಿದೆ, ಧಾರ್ಮಿಕತೆ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಕುಟಿಲತೆ ಏನಿದೆ, ಅನಾಚಾರ ಏನಿದೆ, ನಾಚಿಕೆಗೆಟ್ಟ ಬದುಕೇನಿದೆ, ಇದನ್ನು ಸಮರ್ಥನೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ? ಕೇಳಿ, ನಿಮ್ಮ ಭಟ್ಟನ ಜಾತಕವನ್ನು ಹೇಳ್ತಾ ಇದ್ದೀನಿ. ಬಾಣಾವರದಲ್ಲಿ ಒಂದು ಹುಡುಗಿಯನ್ನು ಮದುವೆ ಹಾಕ್ಕೊಂಡು ಬರ್ತಾನೆ. ಒಂದು ಪುಟ್ಟ ಮಗುವಿದ್ದಾಗ ಅವಳನ್ನು ಪೀಡಿಸಿ ಅವಳು ಅಂತ್ಯ ಆಗೋ ಹಾಗೆ, ಅಂದರೆ ನಿಧನ ಆಗೋ ಹಾಗೆ ಮಾಡ್ತಾರೆ.
ಆ ನಂತರ ಆ ಮಗುವನ್ನು ಅವ್ರ ಸಂಬಂಧಿಕರೆಲ್ಲ ನೋಡ್ಕೊಳ್ತಾರೆ. ಬರ್ತಾ ಬರ್ತಾ ನಿಮ್ಮ ಏನೇನಾಗುತ್ತೆ, ಯಾರ್ಯಾರಿದ್ದಾರೆ ನಿಮ್ಮ ಹಿಂದೆ, ಸಿರ್ಸಿದಲ್ಲಿ ಒಬ್ಬರ ಮಹಿಳೆ, ಸ್ಟಾರ್ಟ್ ಹೆಸರು ಏನು, ಫ್ರಾಮ್ ಸಿರ್ಸಿ. ಪೊಲೀಸರಿಗೆ ಏನಾದರೂ ಗೊತ್ತಾಗುತ್ತಾ ಇದು? ಇನ್ನೊಬ್ಬರು ಇದರಿಂದ ಸಾಗರದಿಂದ, ಅವರ ಹೆಸರೇನು, ಸೂ ಫ್ರಮ್ ಸಾಗರ್, ಏನು ಗೊತ್ತಿಲ್ಲ ಅಂತನೋ. ಎಷ್ಟು ಜನರಿಗೆ ನಿಮಗೆಲ್ಲ ಅವ್ರ ಸಂಬಂಧಿಕರಿಗೆ, ಅವ್ರ ಜೊತೆಗಿರುವಂಥವರಿಗೆ, ಸಹಚರರಿಗೆ, ಜೊತೆಗೆ ಅವರನ್ನು ಸಮರ್ಥನೆ ಮಾಡ್ಕೊಳ್ತೀರಲ್ಲ ಇಂಡೈರೆಕ್ಟಾಗಿ. ದೇವರು, ಧರ್ಮ, ವೇದ, ಮಂತ್ರ, ತಂತ್ರ ನಿಮ್ಗೆ ಗೊತ್ತಿರಲಿಲ್ವಾ ಇವೆಲ್ಲ ಕತೆ? ಇವಳು ಸಿದ್ದಾಪುರದ ಸುಚಿತ್ರ ಹೋಗಿದವಳು ಎಷ್ಟನೇವಳು ಇವಳು? 3ನೇವಳು 4ನೇವಳು? ಇವಳಕ್ಕಿಂತ ಮೊದಲೇ ಶಿವಮೊಗ್ಗದ ಒಂದು ಹೆಂಗಸು ತನಗೆ ಮೋಸ ಮಾಡಿ ಹೋಗ್ತಾ ಇದ್ದಾನವನು ಇನ್ನೊಂದು ಹೆಣ್ಣನ್ನು ಏನು ತನ್ನ ಜೊತೆಗೆ ಓಡಾಡಿಸ್ತಾ ಇದ್ದಾನೆ. ಬೇರೆ ಬೇರೆ ಶಬ್ದಗಳನ್ನು ಹೇಳಲಿಕ್ಕೆ ನನಗೆ ಹೇಸಿಗೆ ಅನ್ನಿಸ್ತಾ ಇದೆ, ಹೇಳಬಾರ್ದು ಅಂತ. ಹೀಗೊಂದು ಮತ್ತೊಂದು ಹೊಸ ಹೆಂಗಸಿನ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾನೆ ಅನ್ನುವಂಥ ಕಾರಣಕ್ಕೆ ಒಂದು ಸಣ್ಣ ಇಶ್ಯೂ ಆಗುತ್ತೆ ಶಿವಮೊಗ್ಗದಲ್ಲಿ. ಈ ವಿಚಾರವನ್ನು ಈ ಮಹೇಶ ಅಂತ ಹೇಳ್ಕೊಂಡು ಸುಚಿತ್ರ ಏನು ಗಂಡ ಇರ್ತಾನೆ ಆತನಿಗೆ ಕೂಡ ಹೇಳ್ತಾರೆ. ಬಟ್ ಆತ ಅಸಹಾಯಕನಾಗಿದ್ನೋ ಅಥವಾ ಆತನ ಅನಿವಾರ್ಯತೆ ಏನಿತ್ತು ಯಾರಿಗೆ ಗೊತ್ತು. ಆನಂತರ ಈ ಪ್ರಕರಣ ಹೊರಗಡೆ ಬರಲಿಕ್ಕೆ ಯಾರು ಸುಚಿತ್ರ ಮತ್ತು ಮಹೇಶ್ನ ಮಗಳು ಬರಬೇಕಾಗ್ತದೆ. ಆ ಮಹೇಶ್ ಮತ್ತು ಸುಚಿತ್ರ ಮಗಳು ಇಲ್ಲಿ ಸಿರ್ಸಿ ಸಿದ್ದಾಪುರದಲ್ಲಿ ಪೊಲೀಸರ ಸ್ಟೇಷನ್ಗಳಿಗೆ ಅಲ್ದಾಡ್ತಾ ಇರಬೇಕಾದ್ರೆ ಪೊಲೀಸರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಅವಳು ಪರವಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಬಹುಶಃ ಒಂದು ಕೊಲೆ ತಪ್ಪಿತ್ತಲ್ವ. ಸೊ ಎಲ್ಲದಕ್ಕೂ ವ್ಯವಸ್ಥೆ ಅರೆ ನೀವು ಒಂದು ಕಡೆ ಯಾವುದು ಅನಾಚಾರ ನಡೀತಾ ಇದೆ, ಯಾವುದು ಆಗಬಾರ್ದು ಆಗ್ತಾ ಇದೆ ಅದನ್ನು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋದು, ಮತ್ತು ಏನು ಫೇಸ್ಬುಕ್ನಲ್ಲಿ ಬಂದ್ಕೊಂಡು ಬೇರೆ ಬೇರೆ ಥರ ಸಮರ್ಥನೆ ಮಾಡೋದು, ಎಷ್ಟೆಲ್ಲ ಕಥೆಗಳು ನಮಗೆ ಗೊತ್ತಾಗ್ತಾ ಇದೆ. ನಿಮಗೆ ಅವತ್ತು ಅವರ್ ಗುಂಪಾದ ಜನರಿಗೆ ಏನೋ ಮೋಸ ಆಯಿತು, ಇಮ್ಮಿಡಿಯೇಟ್ ಪೊಲೀಸರು ಬರಲಿಲ್ಲ. ಆನಂತರ ಪೊಲೀಸರು ಬರ್ತಾ ಇರೋವಂಥ ಟೈಮ್ನಲ್ಲಿ ಅವ್ರನ್ನೆಲ್ಲ ಹಿಡಿಯೋ ಪ್ರಯತ್ನ ಆಯಿತು. ಹಾಗಾಗಿ ನೀವು ಬಚಾವಾಗಿ ಹೋದ್ರಿ. ಒಬ್ಬನಿಗೆ ಭವಿಷ್ಯ ಹೇಳೋವನಿಗೆ, ಜ್ಯೋತಿಷ್ಯ ಹೇಳೋವನಿಗೆ, ವೈದ್ಯಕೀಯ ಕೆಲಸ ಮಾಡೋವನಿಗೆ ಯಾವುದೋ ಒಂದು ಬೇಡದ ಹೆಣ್ಣಿನ ಸವಾಸಕ್ಕೆ ಎಷ್ಟು ಜನರ ಹೆಣ್ಣಿನ ಸವಾಸವನ್ನು ಮಾಡ್ತೀರಿ? ಇಷ್ಟಲ್ಲಿ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ? ಧಾರ್ಮಿಕ ಕೆಲಸ ಮಾಡ್ತೀರಾ, ದೇವರ ಹೆಸರಿನಲ್ಲಿ ಬದುಕ್ತೀರಾ. ದೇವರು ಧಾರ್ಮಿಕ ಕೆಲಸ ಮಾಡ್ತಾ ಇದ್ದವ್ರಿಗೆ ನಿಮಗೆ ನಾಚಿಕೆ ಇದ್ದರೆ ಸರಳವಾಗಿ ಬದುಕಬೇಕಲ್ಲ, ದೇವರು ಮೆಚ್ಚೋ ರೀತಿ ಬದುಕಬೇಕಲ್ಲ. ಹೇಗೆ ನೀವು ಬದುಕ್ತಾ ಇರೋದು? ಲವಿಶ್ ಆಗಿ ಎಷ್ಟು ಕಾರುಗಳು ನಿಮಗೆ? ಒಂದೊಂದು ಹೆಂಗಸರಿಗೆ ಒಂದೊಂದು ಥಾರು, ಬುಲೆಟ್ಟು, ಇನ್ನೋವಾ ಇವೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ಟಿ ವಿಯವರಿಗೆ ದುಡ್ಡು ಕೊಟ್ಟು ಅರ್ಧ ಗಂಟೆ ಭವಿಷ್ಯ ಹೇಳ್ತೀರಂತೆ. ನೀವು ಓಪನ್ನಾಗಿ ಜನರನ್ನ ಮೋಸ ಮಾಡ್ತಿದ್ದೀರಲ್ರಿ. ಯಾವ್ಯಾವುದೋ ಕಿತ್ತು ಹೋದ ಟಿ ವಿಗಳು ನೀವು ಅವರಿಗೆ ಅರ್ಧ ಗಂಟೆ 18-20 ಲಕ್ಷ ತೊಗೊಂಡು ಅರ್ಧ ಗಂಟೆ ಪ್ರತಿ ದಿವಸ ಟೈಮ್ ಕೊಡ್ತೀರಾ. ನಾಚಿಕೆ ಮಾನ ಮರ್ಯಾದೆ ಏನಿದೆಯಾ ನಿಮಗೆ? ವೈದಿಕತೆ, ನೀವು ಯಾರು ವೈದಿಕತೆಯನ್ನು ಸಮರ್ಥನೆ ಮಾಡ್ತಾಯಿದ್ದು? ನೀವೇ ಇಲ್ವೇನ್ರಿ ಈ ಮಾಧ್ಯಮವನ್ನು ಹಾಳು ಮಾಡ್ತಾ ಇದ್ದವ್ರಂಥವ್ರು? ವೈದಿಕತೆ ಹೆಸರಲ್ಲಿ ಧಾರ್ಮಿಕತೆ, ದೇವರು, ಧರ್ಮ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಉದ್ದುದ್ದ ಭಾಷಣ ಬಿಗ್ತೀರಲ್ಲ, ನೀವೇ ಎಲ್ಲ ಇವರು ಹಿಂದ್ಗಡೆ ಇರುವಂಥವ್ರು. ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ಜಿಲ್ಲೆಯ ಬಹುಸಂಖ್ಯಾತರು ಶ್ರಮಿಕರು ನಿಮ್ಮನ್ನೆಲ್ಲ ನೋಡಿಕೊಂಡು ಹೆದರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರ ನೀವು? ಕಾಲ ಪಕ್ವವಾಗಿದೆ, ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ. ನೀವು ಮಾಡ್ತಾ ಇರೋದು ಒಂದೆರಡು ಸಣ್ಣ ಪುಟ್ಟ ಕೇಸುಗಳನ್ನು ಮಾಡಿ ಒಂದೆರಡು ಸಮರ್ಥನೆಗಳನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ನಿಮ್ಮ ವೇಷ ಭೂಷಣಗಳ ಮೂಲಕ ಏನೋ ನೀವು ಬಚಾವಾಗ್ಬೋದು. ಬಟ್ ಮುಂದಿದೆ ನಿಮಗೆ ಮಾರಿ ಹಬ್ಬ. ಇಂತಹ ನಾಟಕಗಳನ್ನು, ಇಂಥ ಸಮಾಜ ವಿರೋಧಿ ಕೃತ್ಯವನ್ನು, ಇಂಥ ಸಮಾಜಕ್ಕೆ ಬೇಡವಾಗಿರುವಂಥ ಕೆಲಸವನ್ನು ದೇವರು, ಧರ್ಮ, ವೈದಿಕತೆ, ಪೂಜೆ ಇದರ ಹೆಸರಿನಲ್ಲಿ ಮಾಡ್ತೀರಾ. ಅದಕ್ಕೆ ಮತ್ತೆ ನಿಮ್ಮ ಇಂಡೈರೆಕ್ಟು ಬೆಂಬಲ ಬೇರೆ. ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನಾನೊಬ್ಬನೇ ಅಲ್ಲ, ನನ್ನಂಥ ನೂರಾರು ಜನರು ಇವತ್ತು ಈ ಪ್ರಕರಣದ ಬಗ್ಗೆ ಮಾತಾಡಿದರು. ಸತ್ತಂಥವನು ಬಿ ಜೆ ಪಿಯ ಕಾರ್ಯಕರ್ತ ಆಗಿದ್ದಂಥವನು. ಬಿ ಜೆ ಪಿ ಪಕ್ಷ ಅವರ ಪರವಾಗಿ ನಿಂತ್ಕೊಂಡಿದೆ. ಹಾಗಂತ ಹೇಳ್ಕೊಂಡು ನೀವು ಹೇಳೋದೆಲ್ಲ ಸತ್ಯ, ನೀವು ಮಾಡಿರೋ ಆರೋಪಗಳೆಲ್ಲ ಸತ್ಯ ಅಂತಿದೆಯಾ? ಜನರಿಗೆ ಗೊತ್ತಿದೆ, ಜನ ಪ್ರತಿ ದಿವಸ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ವ್ಯವಸ್ಥೆ ಇದೆ, ಪೊಲೀಸ್ ಆಡಳಿತ ಇದೆ, ಜಿಲ್ಲಾಡಳಿತ ಇದನ್ನೆಲ್ಲ ನೋಡ್ತಾ ಇದೆ. ಅಫ್ಕೋರ್ಸ್ ಪೊಲೀಸರಿಂದನೂ ತಪ್ಪುಗಳಾಗಿರ್ಬೋದು. ಈಕೆ ಇಷ್ಟೆಲ್ಲ ಮಾಡ್ತಾ ಇರಬೇಕಿದ್ರೆ ಪೊಲೀಸರು ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದರೆ ಈ ಥರ ಒಂದು ದೊಡ್ಡ ಏನು ದುರಂತ ಆಗೋದು ತಪ್ಪಿತ್ತಲ್ವ?
ಇನ್ನು ಜನ ಮಾತನಾಡೋ ಪ್ರಕಾರ ಪೊಲೀಸರ ಜೊತೆಗೆ ಆಕೆಗೆ ಲಿಂಕ್ ಇತ್ತು ಅಂತ ಹೇಳುವಂಥದ್ದು. ಮತ್ತು ಕೆಲವೊಬ್ಬರು ಹೇಳ್ತಾರೆ ಅವಳದು ಬೇಡ ಆಗಿದ್ದು ಬೇರೆ ಬೇರೆ ವ್ಯವಹಾರಗಳು ಕೂಡ ಇತ್ತು ಅಂತ ಹೇಳ್ಕೊಂಡು. ಅರೆ ಮೇಲ್ನೋಟಕ್ಕೆ ನೀವು ಏನು ಕರಂಜಲಿ ಮಾಲವನ್ನು ಮಾರಾಟ ಮಾಡ್ತೀರಿ, ಮೇಲ್ನೋಟಕ್ಕೆ ನೀವು ದೇವರು ಧರ್ಮದ ಹೆಸರಿನಲ್ಲಿ ಬದುಕ್ತೀರಿ, ಒಳಗಡೆ ಎಲ್ಲ ನಿಮ್ಮದು ಏನೇನು ವ್ಯವಹಾರ, ಇಷ್ಟೆಲ್ಲ ದೊಡ್ಡ ಪ್ರಮಾಣದ ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ? ಒಬ್ಬ ಭವಿಷ್ಯ ಹೇಳೋನಿಗೆ, ಧಾರ್ಮಿಕ ಕೆಲಸ ಮಾಡುವಂಥವನಿಗೆ 4-5 ಜನರು ಹೆಂಗಸರು, ಅವರ ಮೋಜು ಮಜಾಕ್ಕೆ ನೀವು ವಾಹನಗಳನ್ನು ಕೊಡ್ತೀರಾ, ಜಮೀನನ್ನು ಖರೀದಿ ಮಾಡಿಕೊಡ್ತೀರಾ, ಕಟ್ಟಡಗಳನ್ನು ಕಟ್ಕೊಡ್ತೀರಾ. ಅರೆ ಎಲ್ರಿ ಏನು ನಡೀತಾ ಇದೆ? ಜನರೆಲ್ಲ ಏನು ಮೂರ್ಖರನ್ನು ತಿಳ್ಕೊಂಬಿಟ್ಟಿದ್ರ ನೀವು? ನಾನು ಹೇಳಲಿಕ್ಕೆ ಬರ್ತಾ ಇರೋದು ಇಷ್ಟೇ ನೋಡಿ. ಈಗ ಯಾರು ಕಮಲಾಕರ್ ಭಟ್ ಇದ್ದಾರೆ, ಆತ ಜೈಲು ಸೇರಿದ್ದಾನೆ. ಆತ ಸಿದ್ದಾಪುರದವನು. ಆತನ ಜೊತೆಗೆ ಸಿದ್ದಾಪುರ, ಸಿರ್ಸಿ, ಸಾಗರದ 4-5 ಜನ ಹೆಂಗಸರ ಸಂಪರ್ಕ ಇದೆ. ನೀವು ಅವರೆಲ್ಲ ಮೊಬೈಲ್ಗಳ ಟ್ರೇಸ್ ಮಾಡಿಬಿಟ್ರೆ, ಸ್ವಾಮಿದು ಅವ್ರಿಗೆ ಯಾರು ಕಾಲ್ ಮಾಡ್ತಾಯಿದ್ರು, ಸಾರಿ ನಾನು ಸ್ವಾಮಿ ಅಂತಿದ್ದೀನಿ, ಸ್ವಾಮಿ ಅಲ್ರಿ ಅವನು, ಕಳ್ಳ ಕಮಲಾಕರ್ ಭಟ್ಟ, ಕಮಲಾಕರ್ ಹೆಗಡೆ ಅಂತದವನು, ಕಮಲಾಕರ್ ಭಟ್ಟ ಆದಂಥದವನು. ಆತನಿಗೆ ಯಾರ್ಯಾರೆಲ್ಲ ಕಾಲ್ ಮಾಡ್ತಾಯಿದ್ರು, ಈ ಹೆಂಗಸರೆಲ್ಲ ಯಾವ್ಯಾವ ಕಾರಣಕ್ಕೆ ಕಾಲ್ ಮಾಡ್ತಾಯಿದ್ರು, ಮತ್ತು ಈತನ ಸಂಪರ್ಕದಲ್ಲಿ ಇರೋವಂಥವರೆಲ್ಲ ಯಾವ್ಯಾವ ಸ್ಥಾನಮಾನದಲ್ಲಿದ್ದಾರೆ, ಏನೇನು ಕೆಲಸವನ್ನು ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಹೆಂಗಸರು ಬೇರೆ ಬೇರೆ ಹಂತಗಳಲ್ಲೇ ಈ ಕಮಲಾಕರ್ ಭಟ್ ಜೊತೆಗೆ ಯಾಕೆ ಹೋಗ್ತಾರೆ? ಮತ್ತು ಇವರಿಗೆ ದೊಡ್ಡ ಪ್ರಮಾಣದ ದುಡ್ಡು ವೈದಿಕತೆಯಿಂದ ಬರ್ತಾ ಇದೆ, ಇವ್ರು ಮಾಡ್ತಾ ಇರುವಂತಹ ಧಾರ್ಮಿಕ ಕೆಲಸದಿಂದ ಬರ್ತಾ ಇದೆ, ಇವ್ರು ಹೇಳುವಂತಹ ಭವಿಷ್ಯದಿಂದ ಬರ್ತಾ ಇದ್ದೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಂತ ಜನರನ್ನು ನಂಬಿಸಿದ್ದಾರೆ. ಬಟ್ ಇದ್ರ ಹಿಂದೆ ದೊಡ್ಡದೊಂದು ಜಾಲ ಇದೆ. ಇವರು ಮಾಂಸ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನು ಅಫೀಮು, ಬೇರೆದು ಗಾಂಜಾ, ಇಂಥದ್ರೆಲ್ಲ ವ್ಯವಹಾರಗಳಲ್ಲಿ ಇವ್ರದ್ದೆಲ್ಲ ಪಾತ್ರ ಇದೆ ಅನ್ನೋದನ್ನು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಪೊಲೀಸರು ಏನು ಮಾಡ್ತಾಯಿದ್ದೀರಿ? ನೀವು ಅವರಿಗೆ ಇಂಡೈರೆಕ್ಟಾಗಿ ಬೆಂಬಲ ಮಾಡೋರು ಇದ್ದೀರಲ್ಲ, ನಿಮಗೆ ಗೊತ್ತಿಲ್ವಾ ಇವೆಲ್ಲ ವಿಚಾರ? ನಮಗೆ ಲೇಟಾಗಿ ಗೊತ್ತಾಗುತ್ತೆ ಬಿಡಿ, ನಾವು ನಿಮ್ಮ ಯಾವ ಸಂಬಂಧ ಯಾವುದ್ರಲ್ಲಿ ಇಲ್ಲ. ಆದರೂ ನಮ್ಗೆ ಎಷ್ಟು ಗೊತ್ತಾಗಿದೆ ಅಂದರೆ ನಿಮಗೆ ನಮಗಿಂತ ಹೆಚ್ಚು ಗೊತ್ತಿರಬೇಕಲ್ಲ. ಮತ್ತು ದೇಶ ಪ್ರೇಮದ ಬಗ್ಗೆ ಭಾಷಣ ಬಿಗಿತೀರಾ? ಕೊಡಿ, ಈಗ ಸಾಕ್ಷಿಗಳನ್ನು ಕೊಡಿ. ಶಿವಮೊಗ್ಗದಲ್ಲಿ ಯಾರು ನಿಮ್ಮ ಪರವಾಗಿ ವಾದವನ್ನು ಮಾಡಿದರು, ಯಾರ್ಯಾರು ನಿಂತ್ಕೊಂಡ್ರಿ ಈ ಕಮಲಾಕರ್ ಭಟ್ ಪರವಾಗಿ, ಆಕೆ ಯಾವ ಧರ್ಮದವಳಾಗಿದ್ಲು, ಇದನ್ನೆಲ್ಲ ಬಹಿರಂಗ ಮಾಡಿ. ನೋಡಿ, ಇದು ಬೆಂಗಳೂರಿನಲ್ಲಿ ನಡೀತು, ಶಿವಮೊಗ್ಗದಲ್ಲಿ ನಡೀತು, ಸಣ್ಣ ಪುಟ್ಟ ಘಟನೆಗಳಾದಾಗ ನೀವು ಮುಚ್ಚಾಕ್ಕೊಂಡ್ರಿ. ಬಟ್ ಈಗ ನಮ್ಮೂರಿಗೆ ಬಂದಿದೆ, ನಾವು ಇದನ್ನು ಮುಚ್ಚಾಕೊಳ್ಳಲ್ಲ ಅಷ್ಟು ಸುಲಭದಲ್ಲಿ. ಮತ್ತು ಏನೋ ಒಂದು ಭಾಳ ಆಕಸ್ಮಿಕವಾಗಿ ನೀವು ಹೊರಗಡೆ ಹಂತಕರನ್ನು ತಂದು ಇಲ್ಲೇನೋ ಒಂದು ಕೊಲೆಯನ್ನು ಮಾಡಿಬಿಟ್ರೆ ನಿಮಗೆ ಗೊತ್ತಿಲ್ಲ, ಇಲ್ಲಿಯ ಜನ ನಿಮ್ಮ ಬಾಡಿಗೆ ಹಂತಕರನ್ನೆಲ್ಲ ನಿಮ್ಮನ್ನು ಜೀವಂತ ವಾಪಸ್ ಹೋಗ್ಲಿಕ್ಕೆ ಬಿಡದೇ ಇರುವಂಥ ಶಕ್ತಿ ನಮಗಿದೆ. ಮೊನ್ನೆ ಏನೋ ಆಕಸ್ಮಿಕವಾಗಿ ನಡೆದೋಯ್ತು ಅದು. ಇದು ಒಂದು ಪ್ರಕರಣದಲ್ಲಿ ನೀವೇನೋ ಒಂದು ಹಂತಕ್ಕೆ ಗೆದ್ದಿರ್ಬೋದು, ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮೂರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಇವೆಲ್ಲ ತಂತ್ರಗಳು ಎಲ್ಲ ನಡೆಯಲ್ಲ. ಮತ್ತು ಈ ಥರದ ಜನರನ್ನು ಸಾಕ್ತಾ ಇರುವಂತಹ ನೀವುಗಳೇನಿದ್ದೀರಿ, ನಿಮ್ಮ ವೈದಿಕತೆಯಂತೆ, ಧರ್ಮವಂತೆ, ಭವಿಷ್ಯವಂತೆ, ಪೂಜೆಯಂತೆ ನಿಮ್ಮ ಬಿರಂಗಿ ವ್ಯವಹಾರಗಳು ಕೂಡ ಇಂಥ ಪ್ರಕರಣಗಳಿಂದ ಹೊರಗೆ ಬರುತ್ತೆ. ಹಾಗಾಗಿ ನನ್ನ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ಭಾಳ ನೇರವಾಗಿ ಪ್ರಾಮಾಣಿಕವಾಗಿ ನನಗನ್ನಿಸಿದ್ದನ್ನು ನಾನು ಮಾತಾಡ್ತಾ ಇದ್ದೀನಿ, ದಾಖಲೆಗಳ ಸಹಿತ. ಇವತ್ತು ಇಲ್ಲಿ ಕೆಲವು ಅನುಮಾನಗಳನ್ನು, ಆತಂಕವನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ಯಾರು ಶ್ರಮಜೀವಿಗಳು ನಾಮಶಕವಾಗಿ ಯಾರಿಂದನೋ ಟಾರ್ಗೆಟ್ ಆಗಿ ತೊಂದರೆಗಳಿಗಾಗ್ತಾರಲ್ಲ, ಅವರಿಗಾಗುವಂಥ ತೊಂದರೆಗಳನ್ನು ತಪ್ಪಿಸ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಇವುಗಳನ್ನೆಲ್ಲ ಮಾತಾಡಿದ್ದೀನಿ. ಹಾಗಾಗಿ ಧನ್ಯವಾದಗಳು. ಮತ್ತೆ ಸಿಗ್ತಾ ಇರೋಣ, ಮತ್ತೆ ಸಿಗೋಣ.